ಕರ್ನಾಟಕ ರಾಜ್ಯ ಸರ್ಕಾರ ಮರ್ಯಾದೆಗೇಡು ಹತ್ಯೆಗಳನ್ನು ನಿಷೇಧಿಸಿ ಕರ್ನಾಟಕ ವಿವಾಹದಲ್ಲಿ ಆಯ್ಕೆಯ ಸ್ವಾತಂತ್ರ್ಯ ಹಾಗೂ ಮರ್ಯಾದೆ ಮತ್ತು ಸಂಪ್ರದಾಯದ ಹೆಸರಿನಲ್ಲಿನ ಅಪರಾಧಗಳ ಪ್ರತಿಬಂಧಕ ಮತ್ತು ನಿಷೇಧ ವಿಧೇಯಕ 2026 ಅನ್ನು ಅನುಮೋದಿಸಿರುವುದು ಅತ್ಯಂತ ಸ್ವಾಗತಾರ್ಹ ಮತ್ತು ಅಭಿನಂದನೀಯ ನಿರ್ಧಾರ ಆಗಿದೆ ಎಂದು ಹಿರಿಯ ಪತ್ರಕರ್ತ ಸಾಮಾಜಿಕ ಹೋರಾಟಗಾರ ಎನ್ ರವಿಕುಮಾರ್ ತಿಳಿಸಿದ್ದಾರೆ. ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಇಡೀ ದೇಶದಲ್ಲಿ ಜಾತಿ ಆಧಾರಿತ ದ್ವೇಷದಿಂದ ನಡೆಯುವ ಮರ್ಯಾದೆಗೇಡು ಹತ್ಯೆಗಳನ್ನು ನಿಷೇಧಿಸಿ ಕಾಯ್ದೆ ತಂದ ಮೊಟ್ಟ ಮೊದಲ ರಾಜ್ಯ ಕರ್ನಾಟಕವೇ ಆಗಿದೆ. ಈ ನಡೆ ಕರ್ನಾಟಕದ ವೈಚಾರಿಕ ಪರಂಪರೆ ಮತ್ತು ಸಮಾನತೆಯ ಸಂವಿಧಾನಕ ತತ್ವವನ್ನು ನೆಲೆಗೊಳಿಸುವ ಮತ್ತೊಂದು ಹೆಜ್ಜೆಯಾಗಿದೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಜಾತಿ ವೈಷಮ್ಯ ಆಧಾರಿತ ತಾರತಮ್ಯ, ಹಿಂಸೆ, ಕೊಲೆಯಂತಹ ಪಾಶವಿ ಕೃತ್ಯಗಳು ಹೆಚ್ಚಾಗ್ತಾ ಇದ್ದು, ಅದರಲ್ಲೂ ಜಾತಿ ಕಟ್ಟಳೆಗಳನ್ನು ಮೀರಿ ನಡೆಯುವ ಅಂತರ್ಜಾತಿ ವಿವಾಹದವರನ್ನ ಪೋಷಕರೇ ಜಾತಿ ಶ್ರೇಷ್ಠತೆಯ ಮರ್ಯಾದೆ ಎಂಬ ಪರಿಕಲ್ಪಿತ ಸಾಮಾಜಿಕ ವಿಕೃತ ಭ್ರಮೆಯನ್ನ ಉಳಿಸಿಕೊಳ್ಳೋದಕ್ಕೆ ಹತ್ಯೆಗಳನ್ನ ಮಾಡ್ತಿದ್ದಾರೆ ಎಂದ ಅವರು, ರಾಷ್ಟ್ರೀಯ ಅಪರಾಧ ದಾಖಲೆ ಬ್ಯೂರೋ ವರದಿಗಳ ಪ್ರಕಾರ ದೇಶದಲ್ಲಿ ಮರ್ಯಾದೆಗೇಡು ಹತ್ಯೆಗಳು ಹೆಚ್ಚಳವಾಗಿರುವ ಮುಖ್ಯವಾದ 5 ರಾಜ್ಯಗಳಲ್ಲಿ ಕರ್ನಾಟಕವು ಒಂದಾಗಿರೋದು ಅತ್ಯಂತ ಕಳವಳಕಾರಿ ಸಂಗತಿ ಎಂದರು. ಇನ್ನು ಡಿಸೆಂಬರ್ 21, 2025 ಹುಬ್ಬಳ್ಳಿಯ ಇನಾಂ ವೀರಾಪುರದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಮಾದಿಗ ಸಮುದಾಯದ ಹುಡುಗನನ್ನ ಮದುವೆಯಾಗಿದ್ದ ಗರ್ಭಿಣಿ ಮಗಳನ್ನೇ ತಂದೆಯೊಬ್ಬ ಮರ್ಯಾದೆ ಹೆಸರಿನಲ್ಲಿ ಕೊಂದು ಹಾಕಿರೋದು, ಹಾಗೆ ಹುಡುಗನ ಕುಟುಂಬದ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರೋದು ಸಮಾಜ ಒಪ್ಪುವಂತ ವಿಷಯವೇ ಅಲ್ಲ. ಕ್ರಾಂತಿ ಪುರುಷ ಬಸವಣ್ಣನವರ ಈ ನಾಡಿಗೆ ದೊಡ್ಡ ಕಳಂಕ ಆಗಿದೆ ಎಂದು ಹೇಳಿದರು. ಅಲ್ಲಿ ಮರ್ಯಾದೆಗೇಡು ಹತ್ಯೆ ಅಂದರೆ ಆನರ್ ಕಿಲ್ಲಿಂಗ್ ಅನ್ನೋದ್ರ ಬಗ್ಗೆ ಒಂದು ವ್ಯಾಖ್ಯಾನವೇ ಇರಲಿಲ್ಲ ಅಥವಾ ಕಾನೂನು ಕೂಡ ಇರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಕಾಪ್ ಪಂಚಾಯತಿಗೆ ಸಂಬಂಧಪಟ್ಟಂಗೆ 2018ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಟಿಪ್ಪಣಿಯನ್ನು ಮಾಡುತ್ತೆ. ಶಕ್ತಿವಾಹಿನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಪ್ರಕರಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಅಬ್ಸರ್ವೇಷನ್ ನೋಟ್ ಮಾಡುತ್ತೆ. ಈ ಜಾತಿ ಆಧಾರಿತ ಮರ್ಯಾದೆಗೇಡು ಹತ್ಯೆಗಳನ್ನು ಅಂದರೆ ವಯಸ್ಸಿಗೆ ಬಂದಂಥ ಒಂದು ಹುಡುಗಿ ಜಾತಿಯನ್ನು ಮೀರಿ ಅಂತರ್ಜಾತಿ ವಿವಾಹ ಆದಾಗ ಆ ಜಾತಿಯ ತಾರತಮ್ಯದ ಹೆಸರಿನಲ್ಲಿ ಅವ್ರನ್ನ ಕೊಲ್ತಕ್ಕಂಥ ಹಲ್ಲೆ ಮಾಡ್ತಕ್ಕಂಥ ಒಂದು ಶಿಕ್ಷಾರ್ಹ ಅಪರಾಧ, ಅದನ್ನು ಗಂಭೀರವಾಗಿ ರಾಜ್ಯಗಳು ಪರಿಗಣಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಟಿಪ್ಪಣಿ ಮಾಡುತ್ತೆ. ಅದಾದ ನಂತರದಲ್ಲಿ ರಾಜಸ್ಥಾನದಲ್ಲಿ ಮರ್ಯಾದಾ ಹತ್ಯೆಗಳು ರಾಜಸ್ಥಾನ, ಹರಿಯಾಣ, ಉತ್ತರ ಪ್ರದೇಶ್, ಬಿಹಾರಗಳಲ್ಲಿ ರಾಜ್ಯಗಳಲ್ಲಿ ಮರ್ಯಾದೆಗೇಡು ಹತ್ಯೆಗಳು ನಡೀತಾ ಇತ್ತು. ಆ ಸಂದರ್ಭದಲ್ಲಿ ರಾಜಸ್ಥಾನ ಸರ್ಕಾರ ಅಧಿವೇಶನದಲ್ಲಿ ಮರ್ಯಾದೆಗೇಡು ಹತ್ಯೆಗೆ ಪ್ರತ್ಯೇಕ ಕಾಯ್ದೆಯನ್ನು ಮಂಡಿಸುತ್ತೆ. ಆದರೆ ಈ ಜಾತಿ ಸಮಾಜ ಅದು ರಾಜ್ಯಪಾಲರ ಅಂಗೀಕಾರಕ್ಕೋಸ್ಕರ ಈಗಲೂ ಕೂಡ ಉಳಿಸ್ಕೊಂಡಿದೆ. ಈ ಜಾತಿ ಸಮಾಜ ಆ ಕಾಯ್ದೆಯನ್ನು ಜಾರಿಗೊಳಿಸೋಕ್ಕೆ ಇದುವರೆಗೂ ಕೂಡ ಬಿಟ್ಟಿಲ್ಲ. ಸೊ ಇದು ಮುಂದುವರೆದು ಇಡೀ ದೇಶದಲ್ಲಿ ಮರ್ಯಾದೆಗೇಡು ಹತ್ಯೆ ನಡೆದಂಥ 5 ಪ್ರಮುಖ ರಾಜ್ಯಗಳಿದ್ದಾವೆ ಅಂತೇಳಿ ಗುರುತಿಸಿದಾಗ NCRB ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋದಲ್ಲೂ ಕೂಡ ನೀವು ಅಪರಾಧವನ್ನು ದಾಖಲೀಕರಣ ಮಾಡಬೇಕಾದ್ರೆ ಮರ್ಯಾದೆಗೇಡು ಅಂತಕ್ಕಂಥ ಪ್ರವರ್ಬನ್ನು ಇರಲಿಲ್ಲ. ಕೊಲೆ, ಸುಲಿಗೆ, ದೌರ್ಜನ್ಯ ಅನ್ನೋ ಅಡಿಯಲ್ಲೇ ಇತ್ತು. ಸೊ ಮೊಟ್ಟ ಮೊದಲ ಬಾರಿಗೆ 2014ರಲ್ಲಿ ಅದಾದಮೇಲೆ ಸುಪ್ರೀಂ ಕೋರ್ಟ್ 2018ರಲ್ಲಿ ಅಬ್ಸರ್ವೇಷನ್ ಟಿಪ್ಪಣಿ ಮಾಡಿದ ಮೇಲೆ ಇಡೀ ದೇಶದ ಪ್ರಮುಖ 5 ರಾಜ್ಯಗಳನ್ನು ಗುರುತಿಸಲಾಯಿತು. ಎಷ್ಟು ಮರ್ಯಾದೆಗೇಡು ಹತ್ಯೆಗಳು ಎಲ್ಲಿ ನಡೀತಿದೆ ಅಂದರೆ 5 ರಾಜ್ಯಗಳನ್ನು ಗುರುತು. ಅದರಲ್ಲಿ ತುಂಬ ಅತ್ಯಂತ ದುಃಖದ ಸಂಗತಿ, ಒಂದು ವಿಪರ್ಯಾಸ ಸಂಗತಿ, ಕರ್ನಾಟಕವೂ ಕೂಡ ಅದರಲ್ಲಿ 5 ರಾಜ್ಯಗಳಲ್ಲಿ ಸೇರ್ಪಡೆಗೊಂಡಿತ್ತು. 2023ರಿಂದ ಇಲ್ಲಿವರೆಗೂ ಕರ್ನಾಟಕದಲ್ಲಿ 13 ಮರ್ಯಾದೆಗೇಡು ಹಲ್ಲೆಗಳು ನಡೆದಿದ್ದಾವೆ. ರಾಮನಗರದಲ್ಲಿ 2016ರಲ್ಲಿ, 2023ರಲ್ಲಿ ಒಂದು ಬಲಾಢ್ಯ ಜಾತಿಯ ಹುಡುಗಿಯನ್ನು ಒಬ್ಬ ದಮನಿತ ಜಾತಿಯನ್ನು ಮದುವೆಯಾದ ಅನ್ನೋ ಕಾರಣಕ್ಕೋಸ್ಕರ ಆತನ ಕೈಯನ್ನೇ ಕಳೆದುಬಿಟ್ಟಿದ್ದಾರೆ. ಮಗು ಅಂತರ್ಜಾತಿ ವಿವಾಹದ ದಂಪತಿಗಳಿಗೆ ಹುಟ್ಟಿದ ಮಗುವನ್ನು ಅಜ್ಜಿ ವಿಷ ಹಾಕಿ ಕೊಂದಿದ್ದಾಳೆ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ. ಸೊ ಇದನ್ನೆಲ್ಲ ಟಿಪ್ಪಣಿ ಮಾಡಿದಾಗ ನನಗೆ ಅನಿಸ್ತಾ ಇತ್ತು ಇದ್ರ ಬಗ್ಗೆ ಏನಾದ್ರು ಒಂದು ಮಾಡಬೇಕು ಅಂತೇಳಿ ವ್ಯಕ್ತಪಡಿಸಿದರು. ಅದೆಲ್ಲದು ಆದಮೇಲೆ ಬರೀ ಸೋಷಿಯಲ್ ಮೀಡಿಯಾದ ಚಳುವಳಿ ಹಾಗೆ ಉಳಿಬಾರ್ದು ಅಂತ ಅಂದ್ಕೊಂಡು ಜಾತಿ ಶ್ರೇಷ್ಠತೆಯ ಕ್ರೌರ್ಯವನ್ನು ಮೆರಿತಾ ಇದ್ದಾರಲ್ಲ, ಇದಕ್ಕೆ ಕಡಿವಾಣ ಹಾಕಬೇಕು, ಈ ಮನೋಸ್ಥಿತಿಗೆ ಒಂದು ಕಡಿವಾಣ ಹಾಕಬೇಕು ಅಂತೇಳಿ ಅವ್ರಿಗೆ ಕನ್ವೆ ಮಾಡಿದಾಗ ಅವ್ರು ಪ್ರಾಮಿಸ್ ಮಾಡಿದರು. ಅದರಂತೆ ಕಳೆದ 18ನೇ ತಾರೀಕು
ಸಚಿವ ಸಂಪುಟದಲ್ಲಿ ಒಂದು ಮಸೂದೆಯನ್ನು ಸರ್ಕಾರ ಅಪ್ರೂವಲ್ ಮಾಡಿಕೊಡುತ್ತೆ. ಅದು ಅಪ್ರೂವಲ್ ಮಾಡಿಕೊಂಡಂಥ ಮಸೂದೆ, ಕಾನೂನು ಮಸೂದೆ, ಅದಕ್ಕೆ ನಾನು ಇನಾಮ್ ವೀರಾಪುರದಲ್ಲಿ ಹತ್ಯೆ ಆದಂಥ ಮಾನ್ಯಳ ಹೆಸರೇ ಇಡಬೇಕು ಅಂತ ನಮ್ಮ ಆಗ್ರಹ ಇತ್ತು. ಬಟ್ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಬಸವಣ್ಣನವರ ಅಂದರೆ ಒಂದು ಸಾಮಾಜಿಕ ಪೀಠ ಕಾಯ್ದೆಯನ್ನು ಓಡಬೇಕು. ಇದಕ್ಕೆ ವಿಶೇಷವಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ರಚನೆ ಮಾಡಿದ್ದಾರೆ. ಕೇಸು ಡೇ ಟು ಡೇ ಕೇಸು ಫಾಲೋಅಪ್ ಆಗಬೇಕು, ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು, ಸಾಕ್ಷಿಗಳಿಗೆ ರಕ್ಷಣೆ ಕೊಡಬೇಕು, ಸಂತ್ರಸ್ತರಿಗೆ